ಹಾಯ್ ಫ್ರೆಂಡ್ಸ್, ಕನ್ನಡ ಅಪ್ಡೇಟ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತು ನಾವು ನೋಡೋಕೆ ಹೋಗ್ತಿರೋದು ಬಂದು ಅಮೆಝಾನಲ್ಲಿ ಪ್ರೊವೈಡ್ ಮಾಡ್ತಿರುವಂಥ ವರ್ಚುವಲ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್, ಸ್ಪೆಷಲಿ ಫಾರ್ ಕರ್ನಾಟಕದವ್ರಿಗಂತ ಪ್ರೊವೈಡ್ ಮಾಡ್ತಿರೋ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ. ಸೊ ಎಸ್, ನೀವು ತುಂಬ ಜನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆನೇ ನೋಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತು. ಸೊ ಲ್ಯಾಪ್ಟಾಪ್ ಇಲ್ಲ ಹೆಂಗೆ ಮಾಡೋದು ಅಂತ ಹೇಳೋರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ. ಬಿಕಾಸ್ ಅಮೆಝಾನಿಂದ ವರ್ಕ್ ಫ್ರಮ್ ಹೋಮ್ ಯಾರಿಗೆಲ್ಲ ಕೆಲಸ ಸಿಗುತ್ತೆ ಅವರಿಗೆ ವೆಲ್ಕಮ್ ಕಿಟ್ ಕೊಟ್ಟು ಕಳಿಸ್ತಾರೆ. ಆ ವೆಲ್ಕಮ್ ಕಿಟ್ಟಲ್ಲಿ ನಿಮಗೆ ಲ್ಯಾಪ್ಟಾಪ್ ಸಮೇತ ಅವರೇ ಪ್ರೊವೈಡ್ ಮಾಡ್ತಾರೆ. ಸೊ ಲ್ಯಾಪ್ಟಾಪ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಕಂತಿಲ್ಲ. ಬಟ್ ಒಂದೇ ಒಂದು ಕೆಲಸ ಏನು ಮಾಡಬೇಕು ಅಂದರೆ, ಜಾಬ್ ಸಿಕ್ತಂಥ ಸಮಯದಲ್ಲಿ ನೀವು ಬಂದು ವೈಫೈನ ಹಾಕ್ಸ್ಕೋಬೇಕಾಗುತ್ತೆ. ವೈಫೈ ಅಲ್ಲ, ಸಾರಿ, ಬ್ರಾಡ್ಬ್ಯಾಂಡ್ನ ಹಾಕ್ಸ್ಕೋಬೇಕಾಗುತ್ತೆ. ಸೊ ನಾನು ಇದರಲ್ಲಿ ಬಂದು ಅಪ್ಲೈ ಮಾಡ್ತಿರೋದು ಬಂದು ಇಂಡೀಡ್ ಆ್ಯಪ್ ಮುಖಾಂತರ ಅಪ್ಲೈ ಮಾಡ್ತಿದ್ದೀನಿ. ಸೊ ನಾನು ನಿಮಗೆ ಎರಡೂ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ, ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು. ಸೊ ನಾನು ಇಂಡೀಡ್ ಆ್ಯಪ್ ಮತ್ತು ಡೈರೆಕ್ಟ್ ಅಮೆಝಾನ್ ಜಾಬ್ ಪೋರ್ಟಲಿಂದ ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಎರಡೂ ಲಿಂಕ್ನ ಪ್ರೊವೈಡ್ ಮಾಡಿದ್ದೀನಿ. ಏನಿಲ್ಲ, ಪ್ರೊಸೀಜರ್ ಎರಡೂ ಸೇಮ್. ಸೊ ನೀವು ಲಿಂಕ್ಡ್ಇನಲ್ಲಿ ಓಪನ್ ಮಾಡಿದರೆ ಫಸ್ಟ್ ಲಿಂಕ್ಡ್ಇನ್ ಆ್ಯಪ್ ಓಪನ್ ಆಗಿ ಆಮೇಲೆ ಪೋರ್ಟಲ್ ಓಪನ್ ಆಗುತ್ತೆ. ಸೊ ನೀವು ಡೈರೆಕ್ಟಾಗಿ ಪೋರ್ಟಲಲ್ಲಿ ಓಪನ್ ಮಾಡಿದರೆ ಡೈರೆಕ್ಟಾಗಿ ಜಾಬ್ ಪೋರ್ಟಲೇ ನಿಮಗೆ ಓಪನ್ ಆಗುತ್ತೆ. ಸೊ ಓಕೆ, ಸೊ ಇದ್ರಲ್ಲಿ ಕ್ವಾಲಿಫಿಕೇಷನು ಮಿನಿಮಮ್ 18 ಇಯರ್ಸ್ ಆಗಿರಬೇಕು, ಆಯಿತಾ? ಸೊ ಇಂಡಿಯಾದವರಾಗಿರ್ಬೇಕು ನೀವು. ಸೊ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಕ್ಕೆ ಗೊತ್ತಿರಬೇಕು. ರಿಟನ್ ಆ್ಯಂಡ್ ವರ್ಬಲ್ ಎರಡೂ ಕೂಡ ಫ್ಲುಯೆನ್ಸ್ ಆಗಿರಬೇಕು. ಸೊ ಕಂಪ್ಯೂಟ್ರ್ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು ನಿಮಗೆ. ಹಾಗೆ ವರ್ಕ್ ಶಿಫ್ಟ್ ಫ್ರಮ್ ಮಂಡೇ ಟು ಸಂಡೇ ವಿತಿನ್ ಆಪ್ರೇಟಿಂಗ್ ಅವರ್ 6 to 11 AM. ಮಾರ್ನಿಂಗ್ 6ಇಂದ 11 ಗಂಟೆ ಒಳಗಡೆ ಮಂಡೇ ಟು ಸಂಡೇ ಯಾವ ದಿನ ಬೇಕಿದ್ರೂ ನೀವು ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಸೊ 2 ವೀಕ್ ಆಫ್ ಇರುತ್ತೆ ನಿಮಗೆ ಇದರಲ್ಲಿ, ಆಯಿತಾ? ಸೊ ಇದು ಈ ಜಾಬಿನ ಬಗ್ಗೆ ಇರುವಂಥ ಬ್ರೀಫ್ ಆಗಿರುವಂಥ ಒಂದು ಚಿಕ್ಕ ಎಕ್ಸ್ಪ್ಲನೇಷನ್. ಇದೇ ಥರ ನಾನು ಬಂದು ನೋ ಬ್ರೋಕರ್ ಕಂಪನಿಯಲ್ಲಿ ಪ್ರೊವೈಡ್ ಮಾಡ್ತಿರೋ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಬಗ್ಗೆನೂ ಹಾಕಿದ್ದೆ. ನೀವು ಎಷ್ಟು ಜನ ಅಪ್ಲೈ ಮಾಡಿದ್ದೀರಾ ಅಂತ ಗೊತ್ತಿಲ್ಲ. ಇನ್ ಕೇಸ್ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅದ್ರಲ್ಲಿ ಅಪ್ಲೈ ಮಾಡಿ. ಬಟ್ ಅದರಲ್ಲಿ ಅಪ್ಲೈ ಮಾಡೋದಕ್ಕೆ ಬಂದು ಲ್ಯಾಪ್ಟಾಪ್ ನಿಮ್ಮ ಹತ್ರನೇ ಇರಬೇಕು. ಸೊ ಹಾಗೆ ಕೆಲವೊಂದು ವೀಡಿಯೋಸ್ ಕೂಡ ಇದೆ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಪ್ರೀವಿಯಸ್ ಜಾಬ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಇನ್ನೂ ಇದೇ ಥರ ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ ಬೇಕು ಅಂದರೆ ಇದರಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸೊ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ಸೊ ಫಸ್ಟ್ ಜಾಬ್ ಅಲರ್ಟ್ ನಿಮಗೆ ಬರುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ ಕಂಪನಿ ರೂಲ್ಸ್ ಏನಿರುತ್ತೆ, ಫಸ್ಟ್ ಕಮ್ ಫಸ್ಟ್ ಸರ್ವ್. ಮೊದಲು ಯಾರು ಬರ್ತಾರೋ ಅವರಿಗೆ ಮೊದಲು ಆದ್ಯತೆ. ಓಕೆ, ಸೊ ಓಕೆ ಫ್ರೆಂಡ್ಸ್, ಸೊ ಈ ಜಾಬ್ನ ಇನ್ ಡೀಟೇಲಾಗಿ ನಾನು ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಓಕೆ, ವೆಯ್ಟ್ ಮಾಡಿ. ಸೊ ನೋಡ್ತಿರ್ಬೋದು, ಸೊ ಅಲ್ಲಿ ಕಂಪನಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲನೂ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ. ಸೊ ನಾನು ಇದು ಬಂದು ಲ್ಯಾಪ್ಟಾಪಲ್ಲಿ ಅಪ್ಲೈ ಮಾಡಿದ್ದೀನಿ, ಓಕೆನಾ? ಸೊ ನೀವು ಲ್ಯಾಪ್ಟಾಪಲ್ಲಿ ಅಪ್ಲೈ ಮಾಡಬೇಕು ಅಂತಿಲ್ಲ. ಸೊ ಮೊಬೈಲಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಸೊ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಮೆಝಾನ್ ವೆಬ್ ಪೇಜ್ ಓಪನ್ ಆಗುತ್ತೆ. ವೆಬ್ ಪೇಜಲ್ಲಿ ಬಂದು ನೀವು ನಿಮ್ಮ ಅಮೆಝಾನ್ ಅಕೌಂಟ್ ಇದೆ ಅಲ್ವಾ, ಅಮೆಝಾನ್ ಆ್ಯಪ್ ಯೂಸ್ ಅಕೌಂಟ್ ಇದ್ದು ಮೇಲ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದ ನಂತರ ನಿಮಗೆ ಈ ಥರದೊಂದು ಪೇಜ್ ಬರುತ್ತೆ. ಸೊ ಇದರಲ್ಲಿ ಬಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇರುತ್ತೆ, ಆನ್ಸರ್ ಜನರಲ್ ಕ್ವೆಶನ್ಸ್. ಸೊ ಆರ್ ಯು 18 ಇಯರ್ಸ್ ಏಜ್ ಅವರು ಓಲ್ಡರ್? ಖಂಡಿತವಾಗ್ಲೂ ನೀವು ಜಾಬಿಗೋಸ್ಕರ ನೋಡ್ತಿದ್ದೀರ ಅಂದರೆ 18 ಇಯರ್ಸ್ ಆಗಿರಲೇಬೇಕು ಅನ್ನೋದು ನಿಮ್ಗೆ ಕೂಡ ಗೊತ್ತಿರುತ್ತೆ. ಸೊ ಎಸ್ ಅಂದರೆ ಎಸ್ ಕ್ಲಿಕ್ ಮಾಡಿ. ಆರ್ ಯು ಅಥರೈಸ್ಡ್ ಟು ವರ್ಕ್ ಇನ್ ಇಂಡಿಯಾ? ಎಸ್. ಸೊ ಈ ಕ್ವೆಶನ್ಸ್ ಎಲ್ಲ ನಿಮಗೆ ಬಂದು ಸ್ಟಾರ್ಟಿಂಗಲ್ಲೇ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋಂಥ ಕ್ವೆಶನ್ಸೇ. ಸೊ ಈಸ್ ಯುವರ್ ಮಿನಿಮಮ್ ಕ್ವಾಲಿಫಿಕೇಷನ್ 12th? ಎಸ್. ಸೊ ನೀವು ನೋಡ್ತಿರ್ಬೋದು, ವಿಲ್ಲಿಂಗ್ ಟು ವರ್ಕ್ ಇನ್ ನಾನ್ ಟೆಕ್ನಿಕಲ್ ರೋಲ್. ಸೊ ಕಸ್ಟಮರ್ ಫೋನಲ್ಲಿ ಮಾತಾಡೋಕ್ಕೆ, ಇಮೇಲ್ ಚಾಟ್ಸ್ ಎಲ್ಲ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ? ಎಸ್. ಸೊ ಓಕೆ, ಯು ವಿಲ್ ಬಿ ಅಂಡರ್ ಗೋಯಿಂಗ್ ಟ್ರೈನಿಂಗ್ ಫಾರ್ 6 to 8 weeks. ಸೊ ಇದರಲ್ಲಿ ಬಂದು 1.5 ತಿಂಗಳಿಂದ 2 ತಿಂಗಳ ತನಕ ಟ್ರೈನಿಂಗ್ ಇರುತ್ತೆ. ಸೊ ಆ 2 ತಿಂಗಳು ಯಾವುದು ಲೀವ್ ಏನಿಲ್ಲದೆ ನೀವು ವರ್ಕ್ ಮಾಡ್ಬೋದು. ಸೊ ನಿಮ್ಗೆ 2 ವೀಕ್ ಆಫ್ ಏನಿದೆ ಅದು ಮಾತ್ರ ಇರುತ್ತೆ ನಿಮಗೆ. ಸೊ ಶಿಫ್ಟ್ ಟೈಮ್ ನೈಟ್ ಆ್ಯಂಡ್ ಡೇ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ? ಸೊ ಹಾಗೆ ಇನ್ ಆರ್ಡರ್ ಟು ಮೀಟ್ ಅವರ್ ಕಸ್ಟಮರ್ ನೀಡ್ಸ್ನ ರಿಸಿಸ್ಟ್ ಮಾಡೋಕ್ಕೆ ನಿಮ್ಮ ವೀಕ್ ಆಫ್ನ ಕ್ಯಾನ್ಸಲ್ ಬೇಕಿದ್ರೂ ಮಾಡ್ಬೋದು. ಸೊ ನೀವು ಅದಕ್ಕೂ ರೆಡಿ ಇದ್ದೀರಾ? ಸೊ ಆರ್ ಯು ಅವೈಲೇಬಲ್ ಟು ವರ್ಕ್ಸ್ ಫ್ಲೆಕ್ಸಿಬಲ್ ಶೆಡ್ಯೂಲ್, ಓವರ್ ನೈಟ್ ಅಥವಾ ಡೇ ಶಿಫ್ಟ್ ಯಾವ ಥರ ಬೇಕಿದ್ರೂ ವರ್ಕ್ ಮಾಡ್ತೀರಾ? ಸೊ ಇದಂಥ ಬೇಸಿಕ್ ಕ್ವೆಶನ್ಸ್ ನೀವೇನು ಮಾಡಬೇಕು, ಫಿಲ್ ಮಾಡಬೇಕಾಗುತ್ತೆ. ಸೊ ಅರೌಂಡ್ 9 to 10 ಕ್ವೆಶನ್ಸ್ ಇರುತ್ತೆ. ಆ 9 to 10 ಕ್ವೆಶನ್ಸ್ ನೀವು ಕಂಪ್ಲೀಟ್ ಮಾಡಿದ ಮೇಲೆ ನಿಮಗೆ ಬಂದು ನೆಕ್ಸ್ಟ್ ಪ್ರೊಸೀಜರ್ ಹೋಗುತ್ತೆ. ಸೊ
ವೆನ್ ಐ ಅಪ್ಲೈ ಫಾರ್ ಅಮೆಝಾನ್ ಐ ಅಂಡರ್ಸ್ಟ್ಯಾಂಡ್ ದಿ ಅಮೆಝಾನ್ ಕಂಡಕ್ಟ್ ಬ್ಯಾಕ್ಗ್ರೌಂಡ್ ಚೆಕ್. ಸೊ ಎಸ್, ಇದರಲ್ಲಿ ಬ್ಯಾಕ್ಗ್ರೌಂಡ್ ಚೆಕ್ ಇರುತ್ತೆ. ಬಿ ಜಿ ವೆರಿಫಿಕೇಷನ್ ಅಂದರೆ ನೀವು ಕೊಡುವಂಥ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇರ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ ಪ್ರೂಫ್ ಇರ್ಬೋದು, ಅಡ್ರೆಸ್ ಪ್ರೂಫ್ ಇರ್ಬೋದು, ಎಲ್ಲನೂ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆಗುತ್ತೆ. ಸೊ ಎಸ್, ಸಬ್ಮಿಟ್ ಮಾಡಿ. ಎಲ್ಲ ಕೊಟ್ಟಿರೋ ಇನ್ಫಾರ್ಮೇಷನ್ ಕರೆಕ್ಟ್ ಇದೆ. ಸೊ ಓಕೆ, ನೆಕ್ಸ್ಟ್ ಪೇಜ್. ಸೊ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಆಯಿತು, ಸಾರಿ, ಜನರಲ್ ಕ್ವೆಶನ್ಸ್ ಆಯಿತು. ಇವಾಗ ಬಂದು ಟೆಲ್ ಅಬೌಟ್ ಯುವರ್ ಸೆಲ್ಫ್. ಸೊ ನಿಮ್ಮ ಬಗ್ಗೆ ಹೇಳಬೇಕು ನೀವು. ಹ್ಯಾವ್ ಯು ಪ್ರೀವಿಯಸ್ಲಿ ವರ್ಕ್ ಅಮೆಝಾನಲ್ಲಿ ಇದಕ್ಕಿಂತ ಮುಂಚೆ ವರ್ಕ್ ಮಾಡಿದ್ದೀರಾ? ನಾನಂತೂ ಮಾಡಿಲ್ಲ. ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಹಾಕಿ, ಇಲ್ಲಾಂದರೆ ಫ್ರೆಷರ್ ಹಾಕಿ. ನನಗೆ ಎಕ್ಸ್ಪೀರಿಯನ್ಸ್ ಇತ್ತು, ಆ್ಯಸ್ ಎ ಕಸ್ಟಮರ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದೆ ನಾನು ಕೋಚಿಂಗ್ ಕಂಪನಿಯಲ್ಲಿ. ಲೇಟರ್ ಅಲ್ಲಿಂದ ಕ್ವಾಲಿಟಿ ಅನಲಿಸ್ಟ್ ಆಗಿ ಪ್ರಮೋಟ್ ಆಗಿದೆ. ಸೊ ಬಟ್ ಇವಾಗಿಲ್ಲ, ಇವಾಗ ನಾನು ಮನೆಯಿಂದನೇ ವರ್ಕ್ ಫ್ರಮ್ ಹೋಮ್ ಬೇರೆ ಕಂಪನಿಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಓಕೆ, ಕರೆಂಟ್ ಎಂಪ್ಲಾಯರ್ ಟೈಪ್. ಸೊ ನಾನು ಬಂದು ವರ್ಕ್ ಮಾಡ್ತಿರೋದು ನೋ ಬ್ರೋಕರ್ ಕಂಪನಿಯಲ್ಲಿ. ಸೊ ನೋ ಬ್ರೋಕರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಟೋಟಲ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ನನಗೆ? ಕೋಚಿಂಗ್ ಪ್ಲಸ್ ನೋ ಬ್ರೋಕರ್ ಬಂದು 25 ಮಂತ್, ಅಂದರೆ ಆ್ಯಕ್ಚುಲಿ 25 ಮಂತಲ್ಲ, ಜಾಸ್ತಿನೇ ಇದೆ. ಬಟ್ ಇಲ್ಲಿ ನಾನು ಹಾಕಿರೋದು ಬಂದು 25+ ಮಂತ್, ಯಾಕಂದರೆ ಅಲ್ಲಿ ಮ್ಯಾಕ್ಸಿಮಮ್ ಅಷ್ಟೇ ಹಾಕ್ಬೋದು. ಸೊ ವಾಟ್ ಈಸ್ ದ CTC? ನಿಮ್ಮದು ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ, ಅಂದರೆ ಸ್ಯಾಲ್ರಿ ಎಷ್ಟಿದೆ? 1 to 2 lakh. ಸೊ ನಿಮ್ಗೆ ಯಾವುದೆಲ್ಲ ಲ್ಯಾಂಗ್ವೇಜ್ ಬರುತ್ತೆ, ರಿಟರ್ನ್ ಬರೆಯೋಕ್ಕೆ ಯಾವುದೆಲ್ಲ ಲ್ಯಾಂಗ್ವೇಜಸ್ ಬರುತ್ತೆ ಅಂತ ನೀವು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ಓಕೆನಾ? ಸಾರಿ, ಅಲ್ಲಿ ಆ್ಯಕ್ಚುಲಿ ಬಂದು ಬರಿಬೇಕಾಗಿರೋದು ನೀವು ಬಂದು ರಿಟರ್ನ್ ಬರೆಯೋಕ್ಕೆ ಬರುವಂಥ ಲ್ಯಾಂಗ್ವೇಜಸ್ ಮೀನ್ಸ್ ಓದೋಕ್ಕೂ ಬರೆಯೋಕ್ಕೂ ಬರಬೇಕು. ಸೊ ನಾನು ಇಂಗ್ಲೀಷ್, ಹಿಂದಿ ಆ್ಯಂಡ್ ಕನ್ನಡ ಬರುತ್ತೆ. ನೆಕ್ಸ್ಟ್ ಮಾತಾಡೋಕ್ಕೆ ಯಾವುದೆಲ್ಲ ಲ್ಯಾಂಗ್ವೇಜಸ್ ಬರುತ್ತೆ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ನಾನು ಇಂಗ್ಲೀಷ್, ಹಿಂದಿ, ಕನ್ನಡ ಮಾತಾಡ್ತೀನಿ, ಮಲಯಾಳಂ ಮಾತಾಡ್ತೀನಿ, ತಮಿಳ್ ಮಾತಾಡ್ತೀನಿ. ಸೊ ಇಷ್ಟು ಲ್ಯಾಂಗ್ವೇಜಸ್ ನಂಗೆ ಮಾತಾಡೋಕ್ಕೆ ಬರುತ್ತೆ. ಪ್ಲೀಸ್ ಸ್ಪೆಸಿಫೈ ಯುವರ್ ಸಿಟಿಜನ್ಶಿಪ್. ಇಂಡಿಯನ್ಸ್, ಆಬ್ವಿಯಸ್ಲಿ ನಾವು ಇಂಡಿಯನ್ಸೇ. ಸೊ 20, ನಿಮ್ಮ ಹತ್ರ 20 Mbps ಇದ್ದು ಇಂಟರ್ನೆಟ್ ಇದೆಯಾ? ಎಸ್, ನಾನು ಆ್ಯಕ್ಚುಲಿ ಮನೆಗೆ ವೈಫೈ ಹಾಕ್ಕೊಂಡಿದ್ದೀನಿ ವರ್ಕ್ ಫ್ರಮ್ ಹೋಮ್ಗೋಸ್ಕರ. ಸೊ ಇದೆ, ಬಟ್ ಇವ್ರಿಗೆ ಬಂದು ವೈಫೈ ಅಲ್ಲ ಬೇಕಾಗಿರೋದು, ಬೋರ್ಡ್ ಬ್ಯಾಂಡ್. ಸೊ ಅಲ್ಲಿ ನೆಕ್ಸ್ಟ್ ಕ್ವೆಶನಲ್ಲಿ ಕೇಳ್ತಾರೆ, ಸೊ ನೀವು ಇದಕ್ಕೋಸ್ಕರ ಬೋರ್ಡ್ ಬ್ಯಾಂಡ್ ಕಲೆಕ್ಷನ್ನ ಪ್ರೊವೈಡ್ ಮಾಡೋಕ್ಕಾಗುತ್ತಾ? ಎಸ್, ಖಂಡಿತವಾಗ್ಲೂ ಮಾಡ್ತೀನಿ ಅಂತಲೇ ನಾನು ಅಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ನೀವು ಹಾಗೆ ಹಾಕಿ, ಬಿಕಾಸ್ ನಿಮಗೆ ಅವರು ಇಂಟರ್ನೆಟ್ ಆಂಬರ್ಸ್ಮೆಂಟ್ ಅಂತ ಎಕ್ಸ್ಟ್ರಾ ಅಮೌಂಟ್ನ ಪೇ ಮಾಡ್ತಾರೆ, ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ಸಬ್ಮಿಟ್ ಮಾಡಿ. ಎಸ್, ಆಯಿತು. ಸೊ ನೆಕ್ಸ್ಟ್ ನೀವು ಏನು ಓದಿದ್ದೀರಾ, ಕ್ವಾಲಿಫಿಕೇಷನ್ ಏನು ಅಂತ. ಸೊ ನಾನಿಲ್ಲಿ PUC ಲೆವೆಲಲ್ಲಿ ಹಾಕ್ತಿರೋದಕ್ಕೆ ಅದರ್ ಅಂತಲೇ ಕೊಟ್ಟು ಸೆಲೆಕ್ಟ್ ಮಾಡ್ತಿದ್ದೀನಿ. ಬಿಕಾಸ್ ನೀವು ಇಲ್ಲೆಲ್ಲ ನೋಡ್ಬೋದು ಡಿಪ್ಲೊಮಾ, ಬ್ಯಾಚುಲರ್ಸ್, ಅದು ಇದು ಎಲ್ಲ ಇದೆ. ಸೊ ನಾನು ಅಲ್ಲಿ ಕೂಡ ಅದರ್ ಅಂತಲೇ ಹಾಕ್ತಿದ್ದೀನಿ. ಸೊ ಇಲ್ಲಿ ಕೂಡ ಅದರ್ಸ್ ಅಂತಲೇ ಹಾಕ್ತೀನಿ, ಬಿಕಾಸ್ ನಾನು ಏನು ಪರ್ಸ್ಯೂ ಮಾಡ್ತಿಲ್ಲ, ಏನು ಓದ್ತಾ ಇಲ್ಲ ನಾನು ಈಗ. ಸೊ ಅದರ್ಸ್ ಅಂತಲೇ ಹಾಕ್ತಾಯಿದ್ದೀನಿ. ಸೊ ಓಕೆ, ಅದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಬರೋದು ಬಂದು ಡೈವರ್ಸಿಟಿ ಅಂತ. ಸೊ ಡೈವರ್ಸಿಟಿಯಲ್ಲಿ ಬಂದು ನೀವು ಏನು ಮಾಡಬೇಕು ಅಂದರೆ, ಸೊ ನಿಮ್ಮ ಬಗ್ಗೆ ಇರೋ ಕಂಪ್ಲೀಟ್ ಡೀಟೇಲ್ಸ್ ಮೀನ್ಸ್ ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು, ಅಡ್ರೆಸ್ ಡೀಟೇಲ್ಸ್ ಇರ್ಬೋದು, ಪ್ರತಿಯೊಂದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ನಿಮಗೆ ಬಂದು ಅಸೆಸ್ಮೆಂಟಿಗೆ ಕೇಳುತ್ತೆ. ಅಸೆಸ್ಮೆಂಟ್ ಅಂದರೆ ಟೆಸ್ಟ್ ಇರುತ್ತೆ. ಸೊ ಟೆಸ್ಟ್ ಬಂದು ನೀವು ಲ್ಯಾಪ್ಟಾಪಲ್ಲಿ ಕೊಡಬೇಕಾಗುತ್ತೆ, ಅಥವಾ ನಿಮ್ಮ ನಿಯರೆಸ್ಟ್ ಸೈಬರಿಗೆ ಹೋಗಿ ಕೊಡಿ. ಇಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.